ಹೆಲೋ ಫ್ರೆಂಡ್ಸ್, ಬೇಬಿ ಪ್ರಾಡಕ್ಟ್ಸಲ್ಲಿ ಪ್ರ್ಯಾಮ್, ಸ್ಟ್ರಾಲರ್ ಆರ್ ಟ್ರೈಸೈಕಲ್ ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತ ನಾವು ತುಂಬ ಕನ್ಫ್ಯೂಸ್ಡ್ ಆಗಿರ್ತೀವಿ. ನಿಮಗೂ ಹಾಗೆ ಆಗಿದೆಯಾ? ಹಾಗಿದ್ರೆ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಬೇಬಿ ಹಗ್ ಅವರ ಟ್ರೈಸೈಕಲ್ನ ಅನ್ಬಾಕ್ಸಿಂಗ್ ಮಾಡಿ ಕಂಪ್ಲೀಟಾಗಿ ಈಸಿಯಾಗಿ ಹೇಗೆ ಇದನ್ನ ಅಸೆಂಬಲ್ ಮಾಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಫ್ಟರ್ 1 ಇಯರ್ ಬೇಬೀಸ್ ಸ್ಟ್ರಾಲರಲ್ಲಿ ಕುತ್ಕೊಳ್ಳೋಕೆ ಇಷ್ಟಪಡಲ್ಲ, ಸೊ ಆವಾಗ ಈ ಟ್ರೈಸೈಕಲ್ಸ್ ತುಂಬ ಯೂಸ್ ಆಗುತ್ತೆ. ಯೂಸರ್ ಮ್ಯಾನ್ಯುಯಲ್ ನೋಡಿಕೊಂಡು ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡ್ಬೋದು, ಬಟ್ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ಯಾವ ರೀತಿ ಅಸೆಂಬಲ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಇದು ಬೇಬಿ ಹಗ್ ಅವರ ಟ್ರೈಸೈಕಲ್ ವಿತ್ ಕೆನಾಪಿ ಮತ್ತು ಪೇರೆಂಟಲ್ ಹ್ಯಾಂಡಲ್ ಕೂಡ ಇದೆ. ಇದನ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಕಂಪ್ಲೀಟ್ ಎಲ್ಲ ಪಾರ್ಟ್ಸು ತುಂಬ ಸ್ಪೇರ್ ಪಾರ್ಟ್ಸ್ ಥರ ಬಂದ್ಬಿಟ್ಟಿತ್ತು. ನೋಡಿದ ತಕ್ಷಣ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾವ ರೀತಿ ಇದನ್ನು ಅಸೆಂಬಲ್ ಮಾಡಬೇಕು ಅಂತ. ಸೊ ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ಈಸಿಯಾಗಿ ಯಾವ ರೀತಿ ಇದನ್ನು ಅಸೆಂಬಲ್ ಮಾಡೋದು ಅಂತ ನೋಡೋಣ. ಎಲ್ಲ ಸ್ಪೇರ್ ಪಾರ್ಟ್ಸ್ನು ಫಸ್ಟ್ ಓಪನ್ ಮಾಡಿ ಇಟ್ಟಿದ್ದೀನಿ. ಈ ಟ್ರೈಸೈಕಲಲ್ಲಿ ಪೇರೆಂಟಲ್ ಹ್ಯಾಂಡಲ್ ಇದೆ ಮತ್ತು ಕ್ಯಾನೋಪಿ ಇದೆ. ಪೇರೆಂಟಲ್ ಹ್ಯಾಂಡಲ್ ಇರೋದ್ರಿಂದ ಮಕ್ಕಳು ಪೆಡ್ಲಿಂಗ್ ಇನ್ನೂ ಮಾಡೋದು ಕಲ್ತಿರಲ್ವಲ್ಲ, ನಾವೇ ಅದನ್ನು ಯೂಸ್ ಮಾಡ್ಬೋದು. ಪೇರೆಂಟಲ್ ಹ್ಯಾಂಡಲ್ ಇಟ್ಕೊಂಡು ಕಂಟ್ರೋಲ್ ಮಾಡ್ಬೋದು, ವಾಕ್ ಕರ್ಕೊಂಡು ಹೋಗ್ಬೋದು ಹೊರಗಡೆ ಎಲ್ಲ. ತುಂಬ ಒಂಥರ ಚೆನ್ನಾಗಿರುತ್ತೆ ಈ ಟ್ರೈಸೈಕಲ್. ಸ್ಟೆಪ್ 1, ಫುಟ್ ರೆಸ್ಟ್ನ ಅಸೆಂಬಲ್ ಮಾಡೋಣ. ಈಗ ಒಂದು ಸ್ಟೀಲ್ ಫ್ರೇಮ್ ಇದೆ. ಈ ಸ್ಟೀಲ್ ಫ್ರೇಮಲ್ಲಿ ಈಗ ರೀಸೆಂಟ್ಲಿ ಲಾಂಚ್ ಆಗಿರೋ ಎಲ್ಲ ಟ್ರೈಸೈಕಲ್ಸಲ್ಲೂ ಫುಟ್ ರೆಸ್ಟ್ ಅಟ್ಯಾಚ್ ಆಗೇ ಬಂದಿರುತ್ತೆ. ನಾವೇನಿದ್ರು ಜಸ್ಟ್ ಅದನ್ನು ಒಂದು ನಾಬ್ ಪ್ರೆಸ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕಷ್ಟೆ. ಬಿಕಾಸ್ ಬೇಬೀಸ್ಗೆ ಇನ್ನು ಪೆಡಲಿಂಗ್ ಮಾಡೋದಕ್ಕೆ ಬರಲ್ಲ, ಸೊ ಅವರು ಈ ಫುಟ್ ರೆಸ್ಟ್ ಮೇಲೆ ಕಾಲಿಟ್ಕೋಬೋದು. ಈ ಫುಟ್ ರೆಸ್ಟ್ನ ಈಗ ಓಪನ್ ಮಾಡಿ ಇಟ್ಟಿದ್ದೀನಿ. ಬೇಡ ಅಂದಾಗ ನಾಬ್ ಪ್ರೆಸ್ ಮಾಡಿ ಫುಟ್ ರೆಸ್ಟ್ನ ಮೇಲೆ ತಳ್ಬೋದು. ಈಗ ಫುಟ್ ರೆಸ್ಟ್ ಅಸೆಂಬಲ್ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣುತ್ತೆ. ಸ್ಟೆಪ್ 2, ಬ್ಯಾಕ್ ಸೈಡ್ ವೀಲ್ನ ಅರೇಂಜ್ ಮಾಡೋಣ. ಈಗ ಈ ಸ್ಟೀಲ್ ಫ್ರೇಮ್ ರೆಡಿ ಆಗಿದೆ. ನೆಕ್ಸ್ಟ್ ಈ 2 ವೀಲ್ಸ್ ಇದೆಯಲ್ಲ, ಇದು ಬ್ಯಾಕ್ ಸೈಡಿಗೆ. ಈ ಸ್ಟೀಲ್ ಫ್ರೇಮ್ ಅಲ್ಲಿ ಹೋಲ್ಸ್ ಇರುತ್ತೆ, 2 ಸೈಡು ಈ ರೀತಿ ಹೋಲ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಬ್ಲ್ಯಾಕ್ ಬಟನ್ ಇದೆ. ಈ ಬಟನ್ ನಾವು ಪ್ರೆಸ್ ಮಾಡಿ ಹಿಡ್ಕೊಂಡು ವೀಲ್ನ ಅದರೊಳಗಡೆ ಪ್ಲೇಸ್ ಮಾಡಬೇಕು. ಈ ಹೋಲಿಗೆ ಈ ವೀಲ್ ಅಲ್ಲಿರೋ ರಾಡ್ನ ಹೋಲ್ ಒಳಗಡೆ ಪ್ಲೇಸ್ ಮಾಡಿ ಬಟನ್ನ ಫಸ್ಟ್ ಪ್ರೆಸ್ ಮಾಡಿ ಹಿಡ್ಕೊಂಡು ಈ ವೀಲ್ನ ಒಳಗಡೆ ಹೋಲ್ ಒಳಗಡೆ ಹಾಕಿ ಬಟನ್ನ ರಿಲೀಸ್ ಮಾಡಬೇಕು. ಅವಾಗ ಈ ವೀಲು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಟಕ್ ಅಂತ ಒಂದು ಸೌಂಡ್ ಕೇಳಿಸುತ್ತೆ, ಅವಾಗ ವೀಲ್ ಫಿಕ್ಸ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಸೈಡು ಅಷ್ಟೇ, ಬಟನ್ನ ಪ್ರೆಸ್ ಮಾಡಿ ಹಿಡ್ಕೊಂಡು ವೀಲ್ನ ಅದರೊಳಗಡೆ ಹಾಕಿ ಕೈ ಬಿಟ್ರೆ ಅದು ವೀಲ್ ಫಿಕ್ಸ್ ಆಗಿರುತ್ತೆ. ಇಷ್ಟೇ, ತುಂಬ ಸಿಂಪಲ್. 2 ವೀಲ್ಸ್ ರೆಡಿ ಆಯ್ತು ಬ್ಯಾಕ್ ಸೈಡ್. ಸ್ಟೆಪ್ 3, ಬ್ಯಾಕ್ ಬ್ಯಾಸ್ಕೆಟ್ ಅಸೆಂಬಲ್ ಮಾಡೋಣ. ಈ ಸ್ಟೀಲ್ ಫ್ರೇಮ್ ನಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ ಎಂಡಿಗೆ. 2 ವೀಲ್ಸ್ ಮಧ್ಯೆ ಒಂದು ನಾಬ್ ಇದೆ. ಈ ನಾಬ್ನ ಫಸ್ಟ್ ಓಪನ್ ಮಾಡಿಕೊಂಡು ಅಲ್ಲಿಗೆ ನಾವು ಬ್ಯಾಕ್ ಬ್ಯಾಸ್ಕೆಟ್ ಅಲ್ಲಿರೋ ಒಂದು ಹೋಲ್ ಇರುತ್ತಲ್ಲ, ಆ ಹೋಲ್ಗೆ ಅಡ್ಜಸ್ಟ್ ಮಾಡಿಕೊಂಡು ಆ ನಾಬ್ನ ಇಟ್ಟು ಟೈಟ್ ಮಾಡಿಕೊಂಡ್ರೆ ಬ್ಯಾಕ್ ಸೈಡ್ ಬ್ಯಾಸ್ಕೆಟ್ ರೆಡಿ ಆಗುತ್ತೆ. ಇದ್ರ ಮೇಲೆ ನಾವು ಇದರಲ್ಲಿ ಯಾವುದಾದ್ರೂ ಟಾಯ್ಸ್, ವಾಟರ್ ಬಾಟಲ್ ಏನಾದರೂ ಇಟ್ಕೊಂಡು ನಾವು ಓಡಾಡಿಸ್ಬೋದು ಮಕ್ಕಳನ್ನ. ತುಂಬ ಖುಷಿ ಪಡ್ತಾರೆ. ಸ್ಟೆಪ್ 4, ಫ್ರಂಟ್ ವೀಲ್ ಇನ್ಸ್ಟಾಲ್ ಮಾಡೋಣ. ಈಗ ಈ ಸ್ಟೀಲ್ ಫ್ರೇಮ್ನಲ್ಲಿ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ರಿಮೂವ್ ದ ಕ್ಯಾಪ್ ಬಿಫೋರ್ ಅಸೆಂಬಲ್ ಅಂತ ಕೊಟ್ಟಿರ್ತಾರೆ. ಆ ಕ್ಯಾಪ್ನ ಓಪನ್ ಮಾಡಿದ್ರೆ ಈ ರೀತಿ ಫುಲ್ ಹೋಲ್ ಇದೆ. ಈ ಹೋಲಿಗೆ ಇದು ಫ್ರಂಟ್ ವೀಲ್. ಈ ಫ್ರಂಟ್ ವೀಲ್ ಇರೋ ರಾಡ್ನ ಈ ಹೋಲ್ ಒಳಗಡೆ ನಾವು ಇನ್ಸರ್ಟ್ ಮಾಡಬೇಕು. ಈ ರೀತಿ ಒಳಗೆ ಫುಲ್ ಇನ್ಸರ್ಟ್ ಮಾಡಿದ್ರೆ ಫ್ರಂಟ್ ವೀಲ್ ರೆಡಿ ಆಗುತ್ತೆ. ಸ್ಟೆಪ್ 5, ಫ್ರಂಟ್ ಬ್ಯಾಸ್ಕೆಟ್ನ ಅಸೆಂಬಲ್ ಮಾಡೋಣ. ಈಗ ಫ್ರಂಟ್ ವೀಲ್ ಅಸೆಂಬಲ್ ಆಗಿದೆ. ಈಗ ಬ್ಯಾಸ್ಕೆಟ್ ಈ ತರ ಇದೆ, ಚಿಕ್ಕ ಬ್ಯಾಸ್ಕೆಟ್ ಇದು. ಇದನ್ನ ಈ ರಾಡ್ ಏನಿರುತ್ತಲ್ಲ, ಫ್ರಂಟ್ ವೀಲ್ ಮೇಲ್ಗಡೆ ಸ್ವಲ್ಪ ರಾಡ್ ಉಳಿದಿರುತ್ತೆ, ಆ ರಾಡ್ ಒಳಗಡೆ ಈ ಫ್ರಂಟ್ ಬ್ಯಾಸ್ಕೆಟ್ನ ಇದನ್ನ ಸ್ವಲ್ಪ ಪ್ರೆಷರ್ ಹಾಕಿ ನಾವು ಪ್ರೆಸ್ ಮಾಡಬೇಕು. 2 ಕೈಯಿಂದ ಟೈಟ್ ಆಗಿ ತುಂಬಾ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದಾಗ ಅಷ್ಟೇ ಅದು ಒಳಗೆ ಹೋಗುತ್ತೆ. ಪ್ರೆಸ್ ಮಾಡಾದ್ಮೇಲೆ ಮೇಲ್ಗಡೆ ರಾಡ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ 2 ಹೋಲ್ ಕಾಣ್ತಾ ಇರುತ್ತೆ. ಈ ರೀತಿ ಪ್ರೆಸ್ ಮಾಡಾಗಿದೆ. ಈಗ 2 ಹೋಲ್ ಕಾಣ್ತಾ ಇದೆ. ಇದು ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಿದೆ. ಸ್ಟೆಪ್ 6, ಫ್ರಂಟ್ ಹ್ಯಾಂಡಲ್ ಅಸೆಂಬಲ್ ಮಾಡೋಣ. ಫ್ರಂಟ್ ಹ್ಯಾಂಡಲ್ ಈ ರೀತಿ ಇದೆ. ಈ ಫ್ರಂಟ್ ಹ್ಯಾಂಡಲ್ ಅಲ್ಲಿ ಒಂದು ಸ್ಟೀಲ್ ಬಟನ್ ಕೊಟ್ಟಿದ್ದಾರೆ ಮತ್ತೆ ಒಂದು ನಾಬ್ ಇದೆ. ಈಗ ಈ ಫ್ರಂಟ್ ಬ್ಯಾಸ್ಕೆಟ್ ಮೇಲೆ 2 ಹೋಲ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಈ ಫ್ರಂಟ್ ಹ್ಯಾಂಡಲ್ನ ಪ್ಲೇಸ್ ಮಾಡಬೇಕು. ನೆಕ್ಸ್ಟ್ ಈ ನಾಬ್ನ ಫಸ್ಟ್ ಲೂಸ್ ಮಾಡಿಕೊಂಡು ಮೇಲೆ ತಳ್ಳಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ.
ನೆಕ್ಸ್ಟು ಈ 2 ಹೋಲ್ನಲ್ಲಿ ಫಸ್ಟ್ ಹೋಲಿಗೆ ನಾವು ಈ ಸ್ಟೀಲ್ ಬಟನ್ನ ಪ್ರೆಸ್ ಮಾಡಿ ರಿಲೀಸ್ ಮಾಡಿದಾಗ ಫಸ್ಟ್ ಹೋಲಿಗೆ ಪ್ಲೇಸ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿದಾಗ ಈ ರೀತಿ ಸೆಕೆಂಡ್ ಹೋಲ್ಗೆ ಅದು ಫಿಕ್ಸ್ ಆಯಿತು. ನೆಕ್ಸ್ಟ್ ಈ ನಾಬ್ನ ಲೂಸ್ ಮಾಡಿಕೊಂಡು ಕೆಳಗಡೆ ಫುಲ್ ಕಂಪ್ಲೀಟ್ ತಳ್ಳಿ ಮತ್ತೆ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಹ್ಯಾಂಡಲ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಈ ರೀತಿ ಕಾಣ್ತಾ ಇದೆ ಫ್ರಂಟ್ ಹ್ಯಾಂಡಲ್. ಈಗ ಫ್ರಂಟ್ ಪಾರ್ಟ್ ಫುಲ್ ಕಂಪ್ಲೀಟ್ ಆಯ್ತು. ಸ್ಟೆಪ್ 7 ಕುಷನ್ ಸೀಟ್ ನ ಅಸೆಂಬಲ್ ಮಾಡೋಣ. ಸೀಟು ಅಷ್ಟೇ ತುಂಬಾ ಕಂಫರ್ಟಬಲ್ ಆಗಿದೆ. ಇದು ಬ್ಯಾಕ್ ರೆಸ್ಟ್. ಸೀಟ್ ಬ್ಯಾಕ್ ಸೈಡು ಈ ರೀತಿ 2 ನಟ್ಸ್ ಇದೆ. ನಟ್ನ ಫಸ್ಟ್ ಓಪನ್ ಮಾಡಿ ಇಟ್ಕೊಂತಾ ಇದೀನಿ. ನಟ್ ಮತ್ತೆ ಪಿನ್ ಎರಡನ್ನು ತೆಗೆದಿಟ್ಕೊಂಡು ಈಗ ಸ್ಟೀಲ್ ಫ್ರೇಮ್ ನಲ್ಲಿ ಯು ಶೇಪ್ ಮಾಡೆಲ್ ಅಲ್ಲಿ 2 ಹೋಲ್ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ರಾಡ್ ನ ಫಿಕ್ಸ್ ಮಾಡಬೇಕು. ನಟ್ಸ್ ಇರೋದನ್ನ ಫಿಕ್ಸ್ ಮಾಡಿಕೊಂಡು ಕೆಳಗಡೆಯಿಂದ ನಾನು ಮತ್ತೆ ನಟ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಈ ರೀತಿ ನಟ್ನ ಟೈಟ್ ಮಾಡಿಕೊಂಡೆ. ಈಗ ಸೀಟು ಕಂಪ್ಲೀಟ್ ಆಗಿ ಅಸೆಂಬಲ್ ಆಗಿದೆ. ಸ್ಟೆಪ್ 8 ಪೇರೆಂಟಲ್ ಹ್ಯಾಂಡಲ್ ಮತ್ತೆ ಮೂವ್ಮೆಂಟ್ ರಾಡ್ ನ ಅಸೆಂಬಲ್ ಮಾಡೋಣ. ಈ ಸ್ಟೀಲ್ ಫ್ರೇಮ್ ನಲ್ಲಿ ಸೀಟ್ ಬ್ಯಾಕ್ ಸೈಡ್ ಒಂದು ಹೋಲ್ ಕೊಟ್ಟಿರ್ತಾರೆ. ಅಲ್ಲಿಗೆ ನಾವು ಪೇರೆಂಟಲ್ ರಾಡ್ ನ ಫಸ್ಟ್ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಇನ್ಸರ್ಟ್ ಮಾಡ್ಕೋಬೇಕು. ಪ್ಲೇಟ್ ಅದು ಎಂಡಿಗೆ ಫಿನಿಶಿಂಗ್ ಆಗಬೇಕು. ಕೆಳಗಡೆ ರಾಡ್ ಬರುತ್ತೆ, ಸ್ವಲ್ಪ ಮೇಲೆ ಒಂದು ಹೋಲ್ ಕಾಣ್ತಾ ಇರುತ್ತೆ. ಈಗ ಕೆಳಗಡೆ ಒಂದು ಬಾಟಮ್ ಲಾಕ್ ಅಂತ ಕೊಟ್ಟಿರ್ತಾರೆ. ಈ ಬಾಟಮ್ ಲಾಕ್ ಏನಿದೆಯಲ್ಲ ಇದರಲ್ಲಿ ಫಸ್ಟ್ ನಾವು ಈ ನಟ್ನ ಓಪನ್ ಮಾಡ್ಕೋಬೇಕು. ನಟ್ನ ಓಪನ್ ಮಾಡಿಕೊಂಡು ಈ ಕೆಳಗಡೆ ರಾಡ್ ಬಂದಿರುತ್ತಲ್ಲ ಪೇರೆಂಟಲ್ ರಾಡ್, ಅಲ್ಲಿಗೆ ಅದನ್ನ ಬಾಟಮ್ ಲಾಕ್ ಫಿಕ್ಸ್ ಮಾಡಿ ನಟ್ಟಿಂದ ಅದನ್ನ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಟ್ನ ಕರೆಕ್ಟ್ ಆಗಿ ಇಟ್ಕೊಂಡು ಟೈಟ್ ಮಾಡ್ಕೊಂಡೆ. ನೆಕ್ಸ್ಟ್ ಆ ನಟ್ ಪಕ್ಕ ಒಂದು ಹೋಲ್ ಇದೆ. ಆ ಹೋಲು ಮತ್ತೆ ಫ್ರಂಟ್ ಹ್ಯಾಂಡಲ್ ಪಕ್ಕ ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೋಲ್ ಇರುತ್ತೆ. ಇಲ್ಲಿಗೆ ನಾವು ಮೂವ್ಮೆಂಟ್ ರಾಡ್ ನ ಅಸೆಂಬಲ್ ಮಾಡ್ಕೋಬೇಕು. ಈ ಮೂವ್ಮೆಂಟ್ ರಾಡ್ ಇಂದ ನಾವು ಹ್ಯಾಂಡಲ್ ನ ಕಂಟ್ರೋಲ್ ಮಾಡ್ಕೋಬಹುದು. ಈ ರೀತಿ ಇರುತ್ತೆ ಮೂವ್ಮೆಂಟ್ ರಾಡ್. ಈ ಮೂವ್ಮೆಂಟ್ ರಾಡ್ ಅಲ್ಲಿ ಫಸ್ಟ್ ಈ ಫ್ರಂಟ್ ಸೈಡಿಗೆ ನಾವು ಈ ನಟ್ನ ಲೂಸ್ ಮಾಡ್ಕೋಬೇಕು. ನಟ್ನ ಬಿಚ್ಚಿಟ್ಕೊಂಡು ಈ ರೀತಿ ಮೇಲ್ಭಾಗವಾಗಿ ಈ ನಟ್ನ ಹಾಕೊಂಡೆ. ಲೆಫ್ಟ್ ಸೈಡ್ ಫ್ರಂಟ್ ಬ್ಯಾಸ್ಕೆಟ್ ಪಕ್ಕ ಇರುತ್ತೆ ಇದು. ಈ ರೀತಿ ಫಿಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇನ್ನೊಂದು ಎಂಡ್ ನ ಪೇರೆಂಟಲ್ ರಾಡ್ ಇರುತ್ತಲ್ಲ ಆ ರಾಡ್ ಅಲ್ಲಿ ಕೊಟ್ಟಿರೋ ಹೋಲ್ಗೆ ಈ ಮೂವ್ಮೆಂಟ್ ರಾಡ್ ನ ಇನ್ಸರ್ಟ್ ಮಾಡಬೇಕು. 2 ನಟ್ನ ಫಸ್ಟ್ ನಾನು ಬಿಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಹ್ಯಾಂಡಲ್ ನ ಸ್ವಲ್ಪ ಟಿಲ್ಟ್ ಮಾಡಿಕೊಂಡು ಆ ಹೋಲ್ ಒಳಗಡೆ ಈ ಮೂವ್ಮೆಂಟ್ ರಾಡ್ ನ ಇನ್ಸರ್ಟ್ ಮಾಡಿಕೊಂಡು ಈಗ ಈ ನಟ್ಟಿಂದ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. 2 ನಟ್ ಹಾಕೊಂಡು ಕರೆಕ್ಟ್ ಆಗಿ ಟೈಟ್ ಮಾಡ್ಕೊಂಡೆ. ಪೇರೆಂಟಲ್ ಹ್ಯಾಂಡಲ್ ಈಗ ಇನ್ಸ್ಟಾಲ್ ಆಗಿದೆ. ಈ ರೀತಿ ನಾವು ಹ್ಯಾಂಡಲ್ ನ ಕಂಟ್ರೋಲ್ ಮಾಡಬಹುದು. ಪೇರೆಂಟಲ್ ರಾಡ್ ಇನ್ಸ್ಟಾಲೇಷನ್ ಆಯ್ತು. ಈಗ ಪೇರೆಂಟಲ್ ಹ್ಯಾಂಡಲ್ ನ ಇನ್ಸ್ಟಾಲ್ ಮಾಡೋಣ. ಈ ಹ್ಯಾಂಡಲ್ ಅಲ್ಲಿ ಒಂದು ಬ್ಲಾಕ್ ಕಲರ್ ನಾಬ್ ಇರುತ್ತೆ. ಅದನ್ನ ಫಸ್ಟ್ ಬ್ಯಾಕ್ ಸೈಡ್ ಪುಷ್ ಮಾಡಿಕೊಂಡು ಈ ಸ್ಟೀಲ್ ಬಟನ್ ಏನಿರುತ್ತಲ್ಲ ಈ ಸ್ಟೀಲ್ ಬಟನ್ ನಾವು ನಮ್ಮ ಹೈಟಿಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ರಾಡ್ ಅಲ್ಲಿ 3 ಹೋಲ್ಸ್ ಇರುತ್ತೆ. ಆ ಹೋಲಿಗೆ ಈ ಬಟನ್ ನ ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ರೆ ಆ ಹೋಲ್ ಅಲ್ಲಿ ಹೋಗಿ ಇದು ಟಕ್ ಅಂತ ಕೂತ್ಕೊಳ್ಳುತ್ತೆ. ಈಗ ನಾನು ಸೆಕೆಂಡ್ ಹೋಲಿಗೆ ಇದನ್ನ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಮೇಲ್ಗಡೆ ಇರೋ ಬ್ಲ್ಯಾಕ್ ನಾಬ್ನ ಕೆಳಗಡೆ ತಳ್ಳಿ ಆ ನಾಬ್ನ ಟೈಟ್ ಮಾಡ್ಕೊಂಡ್ರೆ ಪೇರೆಂಟಲ್ ಹ್ಯಾಂಡಲ್ ಕಂಪ್ಲೀಟ್ ಆಗಿ ಅಸೆಂಬಲ್ ಆಗಿರುತ್ತೆ. ಈ ತರ ಈಸಿಯಾಗಿ ನಾವು ಕಂಟ್ರೋಲ್ ಮಾಡಬಹುದು ಸೈಕಲ್ನ. ಸ್ಟೆಪ್ 9 ಬ್ಯಾಕ್ ರೆಸ್ಟ್ ನ ಅಸೆಂಬಲ್ ಮಾಡೋಣ. ಈಗ ಬ್ಯಾಕ್ ರೆಸ್ಟ್ ಈ ರೀತಿ ಇದೆ. ಇಲ್ಲಿರೋ ನಟ್ಸ್ ನ ಫಸ್ಟ್ ರಿಮೂವ್ ಮಾಡ್ತಾ ಇದ್ದೀನಿ. ಈ ಬ್ಯಾಕ್ ರೆಸ್ಟ್ ಜೊತೆ ಒಂದು ಬೆಲ್ಟ್ ಕೊಟ್ಟಿರ್ತಾರೆ. ಈಗ ನಟ್ ರಿಮೂವ್ ಆಯ್ತು. ಈಗ ಸೀಟ್ ಕೆಳಗಡೆ 2 ಹೋಲ್ ಕೊಟ್ಟಿದ್ದಾರೆ, ಅಂದ್ರೆ ಪೈಪ್ ತರ ಇರುತ್ತೆ. ಆ ಪೈಪ್ ಒಳಗಡೆ ಈ ಬ್ಯಾಕ್ ರೆಸ್ಟಿನ ಪೈಪ್ ನ ಒಳಗಡೆ ಕಂಪ್ಲೀಟ್ ಆಗಿ ಇನ್ಸರ್ಟ್ ಮಾಡ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಟೈಟ್ ಆಗಿ ಅದನ್ನ ಒಳಗಡೆ ತಳ್ಳಬೇಕು. ಈ ರೀತಿ ಒಳಗಡೆ ಕಂಪ್ಲೀಟ್ ಆಗಿ ಇನ್ಸರ್ಟ್ ಆದ್ಮೇಲೆ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಈ ನಟ್ನ ಟೈಟ್ ಮಾಡ್ಕೋಬೇಕು. 2 ಪ್ಲೇಟ್ಸ್ ಕವರ್ ಆಗಿರ್ಬೇಕು ಅಲ್ಲಿ, ಅಂದ್ರೆ ಸೀಟ್ ಕರೆಕ್ಟ್ ಆಗಿ ಟೈಟ್ ಆಗಿ ಫಿಟ್ ಆಗಿರುತ್ತೆ. ನೆಕ್ಸ್ಟ್ ಈ ನಟ್ನ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ನಟ್ನ ಟೈಟ್ ಮಾಡ್ಕೊಂಡೆ. ಈಗ ಬ್ಯಾಕ್ ರೆಸ್ಟ್ ಕಂಪ್ಲೀಟ್ ಆಗಿ ಟೈಟ್ ಆಗಿ ಫಿಟ್ ಆಗಿದೆ. ನೆಕ್ಸ್ಟ್ ಈಗ
ಬೆಲ್ಟ್ ಕೊಟ್ಟಿದ್ದಾರೆ. ಈ ಬೆಲ್ಟ್ನ ತುಂಬ ಈಸಿ, ಪ್ರೆಸ್ ಮಾಡಿ ಈ ರೀತಿ ಫಿಟ್ ಮಾಡ್ಕೊಳ್ಳೋದು, ರಿಲೀಸ್ ಮಾಡೋದಕ್ಕೆ ಪ್ರೆಸ್ ಮಾಡಿ ಓಪನ್ ಮಾಡ್ಬೋದು. ನೆಕ್ಸ್ಟ್ ಈ ವೆಲ್ಕ್ರೋ ಕೊಟ್ಟಿದ್ದಾರೆ, ಇದನ್ನ ಇಲ್ಲಿ ಬೆಲ್ಟ್ ಮೇಲೆ ಹಾಕೊಳ್ಳೋಕ್ಕೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಕೆನೋಪಿನ ಅಸೆಂಬಲ್ ಮಾಡೋಣ. ಸೈಕಲ್ ಬ್ಯಾಕ್ ರೆಸ್ಟಲ್ಲಿ 2 ಹೋಲ್ ಇರುತ್ತೆ, ಅಲ್ಲಿಗೆ ಕೆನೋಪಿ ಬೇಸ್ನ ಫಸ್ಟ್ ಇನ್ಸರ್ಟ್ ಮಾಡಿ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿದ್ರೆ ಕೆನೋಪಿ ಬೇಸ್ ಫಿಟ್ ಆಗುತ್ತೆ. ನೆಕ್ಸ್ಟ್ ಈ ಮೇಲ್ಗಡೆ ಹೋಲಿಗೆ ಕೆನೋಪಿ ಹೋಲ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಗೆ ಸ್ಕ್ರೂ ಇಂದ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಇಲ್ಲಿ ಹೋಲ್ಸ್ ಕೊಟ್ಟಿರ್ತಾರೆ, 2 ಸ್ಕ್ರೂ ಕೊಟ್ಟಿರ್ತಾರೆ, ಅದರಿಂದ ಫಿಕ್ಸ್ ಮಾಡಿಕೊಂಡ್ರೆ ಕೆನೋಪಿ ರೆಡಿ ಆಗುತ್ತೆ. ಈಗ ಈ ಕೆನೋಪಿನ ಈ ರೀತಿ ಫ್ರಂಟ್ಗೆ ನಾವು ಈ ರೀತಿ ಫುಲ್ ಕಂಪ್ಲೀಟಾಗಿ ಓಪನ್ ಮಾಡ್ಕೋಬೋದು, ಬಿಸಿಲಲ್ಲಿ ಏನಾದರೂ ಕರ್ಕೊಂಡು ಹೋಗೋದಾದರೆ. ನೆಕ್ಸ್ಟ್ ಈ ಕೆನೋಪಿ ಹಿಂದೆ ನೆಟ್ ಕೊಟ್ಟಿದ್ದಾರೆ, ಇದನ್ನ ನಾವು ವೆಲ್ಕ್ರೋ ಅಲ್ಲೇ ಫಿಕ್ಸ್ ಮಾಡಿಕೊಂಡೆ. ಅಲ್ಲಿಂದ ಬೇಬಿನ ನೋಡ್ತಾ ಇರ್ಬೋದು. ಕೆನೋಪಿ ಬೇಡ ಅಂದಾಗ ಈ ರೀತಿ ಈ ನಾಬ್ನ ಮೇಲೆ ತಳ್ಳಿ ಹಿಂದೆ ಫೋಲ್ಡ್ ಮಾಡಿದ್ರೆ ಕೆನೋಪಿ ಕಂಪ್ಲೀಟಾಗಿ ಬ್ಯಾಕ್ ಸೈಡಿಗೆ ಹೋಗುತ್ತೆ. ಯೂಸ್ ಇಲ್ಲ ಅಂದಾಗ ಈ ರೀತಿ ಇಟ್ಕೋಬೋದು. ನೆಕ್ಸ್ಟ್ ಸೈಕಲ್ ಅಂದಮೇಲೆ ಬೆಲ್ ಇಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ, ಅದಕ್ಕೆ ಈ ಬೆಲ್ ತುಂಬ ಈಸಿ ಇನ್ಸ್ಟಾಲೇಷನ್ನು. ಈ ರೀತಿ ಹ್ಯಾಂಡಲ್ಗೆ ಈ ಬೆಲ್ನ ಅಟ್ಯಾಚ್ ಮಾಡಿ ಸ್ಕ್ರೂ ಇಂದ ಅದನ್ನ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲಿನ ಸೌಂಡ್ ತುಂಬ ಮೈಲ್ಡ್ ಆಗಿದೆ, ಈ ರೀತಿ ಇದೆ. ಈಗ ಬೇಬಿ ಹಗ್ ಟ್ರೈಸೈಕಲ್ ಅಸೆಂಬಲ್ ಕಂಪ್ಲೀಟ್ ಆಗಿದೆ. ಈ ಸೈಕಲ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ತುಂಬ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿ ಇದನ್ನ ರೆಡಿ ಮಾಡಿದ್ದಾರೆ. ತುಂಬ ಒಳ್ಳೆ ಕ್ವಾಲಿಟಿ ಇದೆ ಸೈಕಲ್ಲು, ತುಂಬ ಕಂಫರ್ಟೇಬಲ್ ಆಗಿದೆ ಮಕ್ಕಳಿಗೆ. ಇದನ್ನ ನಾನು ಫಸ್ಟ್ ಕ್ರೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದು. ಪ್ರೈಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಬಜೆಟ್ ಫ್ರೆಂಡ್ಲಿನಲ್ಲಿ ಒಳ್ಳೆ ಟ್ರೈಸೈಕಲ್ನ ನೀವು ಸರ್ಚ್ ಮಾಡ್ತಾ ಇದ್ರೆ ನನ್ನ ಸಜೆಷನ್ ಗೋ ಫಾರ್ ಇಟ್. ತುಂಬ ಚೆನ್ನಾಗಿದೆ. ಮಕ್ಕಳು ದೊಡ್ಡವರಾದಾಗ ಪೆಡಲಿಂಗ್ ಕಲಿತಾಗ ಕೆನೋಪಿ, ಬ್ಯಾಕ್ ರೆಸ್ಟ್ ಮತ್ತು ಪೇರೆಂಟಿಂಗ್ ಹ್ಯಾಂಡಲ್ನ ನಾವು ರಿಮೂವ್ ಮಾಡ್ಬೋದು. ಅವರು ಅದನ್ನು ಸಿಂಪಲಾಗಿ ಸೈಕಲ್ ಥರ ಯೂಸ್ ಮಾಡ್ಕೋಬೋದು. ಇದನ್ನ ನಾನು ಆನ್ಲೈನ್ ತರಿಸಿರೋದ್ರಿಂದ ಇನ್ಸ್ಟ್ರಕ್ಟರ್ ನಮಗೆ ಸಿಗಲಿಲ್ಲ, ತುಂಬ ಲೇಟ್ ಆಯಿತು. ಹಾಗಾಗಿ ನಾವೇ ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ವಿಡಿಯೋ ಕೂಡ ಮಾಡಿದ್ದೀನಿ. ನಿಮಗೆ ತುಂಬ ಈಸಿ ಸ್ಟೆಪ್ಸಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.